ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಏನು ಗುರು ನಮ್ಮ ರಿಷಾ ಹವಾ. ಸೊ 2-3 ದಿವಸದಿಂದ ಫುಲ್ ರಿಷಾದೇ ಹವಾ ಬಿಗ್ ಬಾಸ್ ಮನೆ ಒಳಗಡೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಬಂದು ಸೊ ಯಾವ ರೇಂಜಿಗೆ ಹವಾ ಮಾಡ್ತಿದ್ದಾಳೆ ನೋಡಿ. ಬಲಿಕ ಬಕ್ರನಿ ಅಂತಲೇ ಹೇಳ್ಬೋದು. ಈ ಸರಿ ಬಲಿಗೆ ಕುರಿನ ಬಲಿ ಕೊಡ್ತಾರಂತಾರಲ್ಲ, ಸೊ ಹಂಗೆ ಈ ಸರಿ ನನ್ನ ಪ್ರಕಾರ ರಿಷಾಗೆ ಬಲಿ ಕೊಡ್ತಾರಂತ ಅನಿಸುತ್ತೆ ವೀಕೆಂಡಲ್ಲಿ. ಯಾಕಂದರೆ ಜಾಸ್ತಿ ಉರಿತಿದ್ದಾಳೆ. ಗೊತ್ತಿಲ್ಲ ಅದು ಸ್ಕ್ರೀನ್ ಸ್ಪೇಸ್ ಸಿಗಬೇಕು ಅಂತ ಅವಳೇ ಮೊನ್ನೆ ಹೇಳಿದಾಳಲ್ಲ ಸೋಮವಾರದ ಎಪಿಸೋಡಲ್ಲೇ. ಸೊ ಇಲ್ಲಿ ಯಾರೋ ಸ್ಟಾರ್ನ ಹುಟ್ಟಾಕಲ್ಲ, ನಮಗೆ ನಾವೇ ಸ್ಟಾರ್ ಆಗಬೇಕು ಅನ್ನೋದಕ್ಕೋಸ್ಕರನೇ ಶುರು ಹಚ್ಚಿದಾಳೆ ಅವಳು. ಶುರು ಹಚ್ಚಿದ್ದಕ್ಕೆ ಇವಾಗ ಇಲ್ಲಿ ನಮ್ಮ ಸೂರಜ್ ಬೇರೆ ಹತ್ಬಿಟ್ಟವನು. ಇವಾಗ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ. ನಿನ್ನೆ ಆ್ಯಕ್ಚುಲಿ ಪ್ರೋಮೋದಲ್ಲಿ ಕೂಡ ನೋಡಿದ್ರೆ ಇಬ್ಬರ ಮಧ್ಯನೂ ಕೂಡ ಜಗಳ ಆಗ್ತಾ ಇತ್ತು. ರಿಷಾ ಅವ್ರದ್ದು ಲೆಟರ್ಗಳು ಹರಿದಾಕಿದ್ಲು, ಪ್ರತಿಯೊಂದು ಮಾಡಿದ್ಲು. ಬಟ್ ಇವಾಗ ಇಬ್ಬರು ಕೂಡ ರೊಚ್ಚಿಗೆದ್ಬಿಟ್ಟಿದ್ದಾರೆ, ರಿಷಾ ಮತ್ತು ಸೂರಜ್, ಎರಡೂ ವೈಲ್ಡ್ ಕಾರ್ಡ್ ಎಂಟ್ರಿಗಳು. ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಈ ರೇಂಜಿಗೆ ಪ್ರೋಮೋ ಶಾಟ್ಗಳಂತೂ ಯಾರ್ದು ಬಂದಿಲ್ಲ. ಸ್ಪಂದನದು ಬಂದಿಲ್ಲ, ಧನುಷ್ದು ಬಂದಿಲ್ಲ, ಅಭಿದು ಬಂದಿಲ್ಲ. ಆ್ಯಕ್ಚುಲಿ ನಿನ್ನೆ ಅಭಿದು ಧನುಷ್ದು ಬಂತು, ಬಟ್ ಅವರೇ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೇಂಜಿಗಿದೆ ಅಂತಂದರೆ ನೋಡಿ. ಸ್ಕ್ರೀನ್ ಸ್ಪೇಸ್ ತೊಗೊಳ್ಳೋದು ಅಂತಂದರೆ ಇದು ಆ್ಯಕ್ಚುಲಿ ನೆಗೆಟಿವ್ ವರ ಮಾಡಿ ಪಾಸಿಟಿವ್ ವರ ಮಾಡಿ ಒಟ್ಟಿನಲ್ಲಿ ಸ್ಕ್ರೀನ್ ಸ್ಪೇಸ್ ತೊಗೊತಿದ್ದಾರೆ. ಪ್ರೋಮೋ ಅಪ್ಲೋಡ್ ಆಗಿದೆ. ನಿನ್ನೆ ಎಪಿಸೋಡ್ ಅಂತೂ ಹೆವಿ ಬೋರಿಂಗು. ಬಟ್ ಇವತ್ತಿನ ಒಂದು ಎಪಿಸೋಡು ಗೊತ್ತಿಲ್ಲ, ಇದು ಪ್ರೋಮೋದಲ್ಲಿ ಏನು ತೋರಿಸಿದ್ದಾರೆ ಅದು ಇವತ್ತಿನ ಎಪಿಸೋಡಲ್ಲೇ ಪ್ಲೇ ಮಾಡ್ತಾರೋ ನಾಳೆ ಎಪಿಸೋಡಲ್ಲಿ ಪ್ಲೇ ಮಾಡ್ತಾರೋ ಗೊತ್ತಿಲ್ಲ. ನಿನ್ನೆ ತೋರಿಸಿರುವಂಥ ಎಪಿಸೋಡ್ ಪ್ರೋಮೋಗಳು ನಿನ್ನೆ ಎಪಿಸೋಡಲ್ಲಿ ಇಲ್ಲವೇ ಇಲ್ಲ. ಅವು ಅದು ಯಾವಾಗ ಪ್ಲೇ ಮಾಡ್ತಾರೋ ಗೊತ್ತಿಲ್ಲ. ಧಾರಾವಾಹಿಗಿಂತ ದರಿದ್ರವಾಗಿ ಎಳಿತಾವ್ರೆ. ಧಾರಾವಾಹಿ ಬೇಕು, ಇದು ಬೇಡ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಸೊ ಇವಾಗ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಸೂರಜ್ ಆ್ಯಂಡ್ ರಿಷಾ ಅವ್ರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಸೊ ನಿನ್ನೆ ಪ್ರೋಮೋದಲ್ಲೂ ಕೂಡ ಅಲ್ಲಿ ರಿಷಾ ಅವ್ರು ಹೇಳಿದರು, ಸೊ ಕಳ್ಳು ನಂಬಿದ್ರು ಕೂಡ ಮಳ್ಳು ನಂಬಾರ್ದು ಅಂತಂದರೆ, ಕಳ್ಳ ಅಂತ ಹೇಳಿದ್ದು ಗಿಲ್ಲಿಗೆ, ಮಳ್ಳ ಅಂತ ಹೇಳಿದ್ದು ಸೂರಜ್ಗೆ. ಬಿಕಾಸ್ ಅವ್ನು ಮೊನ್ನೆ ಒಂದು ಮಸಿ ಬೆಳೆಯುವಂಥ ಟಾಸ್ಕಲ್ಲಿ ಯಾವ ರೇಂಜಿಗೆ ಟ್ರೋಲ್ ಮಾಡಿ ರೋಸ್ಟ್ ಮಾಡೋದಾಗ ಗೊತ್ತಲ್ಲ ರಿಷಾಗೆ. ಸೊ ಅದಕ್ಕೂ ಹೆವಿ ಹುರ್ಕೊಂಡಿರುವಂಥ ರಿಷಾ ಅವರು ಸೊ ಅವ್ರ ಲೆಟ್ರನ್ನ ಹರಿದಾಕ್ತಾರೆ. ಲೆಟ್ರ್ ಹರಿದಾಕಿದ್ದಾದ್ಮೇಲೆ ಹೇಳಿರುವಂಥದ್ದು, ಸೊ ಈ ಕಳ್ಳು ನಂಬಿದ್ರು ಗಿಲ್ಲಿನ, ಸೊ ಈ ಮಳ್ಳು ನಂಬರ್ದು ಅನ್ನೋ ರೀತಿನ ಹೇಳ್ತಿದ್ದಾರೆ. ಅಂದರೆ ಸೂರಜ್ ಮಳ್ಳ ಅಂತ, ಸೊ ಆ ರೇಂಜಿಗೆ ರೋಸ್ಟ್ ಮಾಡಿಬಿಟ್ಟಿದ್ದ. ಸೊ ಅದೇ ವಿಚಾರವಾಗಿ ಇಲ್ಲಿ ಸೂರಜ್ ಕೇಳುವಂಥದ್ದು, ಮಳ್ಳ ಅನ್ನುವಂಥದ್ದು ನಾನು ಏನು ಮಾಡಿದ್ದೆ ಅಂತ ಕೇಳ್ತಿದ್ದಾನೆ ಇಲ್ಲಿ. ಸೊ ನನಗೆ ಆಗಲ್ಲ ಕಣೋ, ನಿನ್ನ ನಂಬಕ್ಕಾಗಲ್ಲ ಅನ್ನೋ ರೀತಿನ ಹೇಳ್ತಿದ್ದಾರೆ. ಸೂರಜ್ ಹೇಳುವಂಥದ್ದು, ಇಲ್ಲಿ ನೋಡ್ಕೊಂಡು ಮಾತಾಡೋ ನೀನು, ಎಲ್ಲೆಲ್ಲ ನೋಡ್ಕೊಂಡು ಮಾತಾಡಬೇಡ ಅಂತ ಕಣ್ಣಿಗೆ ಬೇರೆ ತೋರಿಸ್ತಾನೆ ಇಲ್ಲಿ ನಮ್ಮ ಯಾರು ಅಶ್ವಿನಿ ಸ್ಟೈಲಲ್ಲಿ. ಏನು ಇಲ್ಲಿ ನೋಡ್ಕೊಂಡು ಮಾತಾಡೋಣ, ಎಲ್ಲಿ ಬೇಕಾದ್ರೂ ನೋಡ್ಕೊಂಡು ಮಾತಾಡ್ತೀನಿ ಹಾಗೆ ಹೀಗೆ ಅಂತ ಇಲ್ಲಿ ರಿಷಾ ಹೇಳುವಂಥದ್ದು. ಅಗೇನ್ ಸೂರಜ್ ಹೇಳ್ತಾನೆ, ಸೊ ಇದೆಲ್ಲ ನೀನು ಮನೇಲಿ ಇಟ್ಕೋ, ಸುಮ್ಮನೆ ಮಾತಾಡೋ ನೀನು ಬರೀ ಹೇ 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 ಅಂತ ಅಂದ್ಬಿಡತ್ತ. ಇವನು ಯಾಕೆ ಹಿಂಗೆ ರಚಿಗೆದ್ದವನೇ ಅರ್ಥ ಆಗ್ತಿಲ್ಲ ನನಗೆ. ಸೂರಜ್ ಇವನು ಬೇಕು ಬೇಕು ಅಂತಲೇ ಮಾಡ್ತಿರೋವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಕಾಲು ಕರ್ಕೊಂಡು ಹೋಗ್ಬಿಟ್ಟು ಜಗಳಕ್ಕೆ ಹೋಗ್ತಿರೋವಂಥದ್ದು ಇಲ್ಲಿ. ಅಂದರೆ ಎಲ್ಲ ಕಲ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಹೆಂಗೆ ಫುಟೇಜ್ ಸಿಗುತ್ತೆ, ಯಾರನ್ನು ಟಾರ್ಗೆಟ್ ಮಾಡಬೇಕು. ರಿಷಾನ ಸದ್ಯಕ್ಕಂತೂ ರಿಷಾ ಅಲ್ಲಿ ಸೇಫ್ ಟಾರ್ಗೆಟು. ಸೊ ರಿಷಾನ ಟಾರ್ಗೆಟ್ ಮಾಡಿದ್ರೆ ಯಾರೂ ಕೂಡ ಅಲ್ಲಿ ಏನು ಮಾತಾಡಲ್ಲ. ಆಮೇಲೆ ಒಂದು ರೀತಿಯಲ್ಲಿ ಅವಳು ವಿರುದ್ಧ ಮಾತಾಡಿದ್ರೆ ಸೊ ಎಲ್ಲರೂ ಕೂಡ ಒಂದು ಸ್ವಲ್ಪ ಬೇಷ್ ಅಂತಾರೆ, ಸ್ವಲ್ಪ ಸೇಫ್ ಝೋನ್ಗೆ ಹೋಗ್ಬೋದು ಅಂತ. ಆಮೇಲೆ ರಿಷಾನು ಕೂಡ ಅಷ್ಟೇ, ಅದೇ ಒಂದು ಇಮೇಜ್ನ ಇವಾಗ ಮೇಂಟೈನ್ ಮಾಡ್ತಿದ್ದಾಳೆ ಅಲ್ಲಿ. ಒಂಥರ ಈ ವಿಲ್ಲನ್ ಥರ, ಆ್ಯಂಟಿ ವಿಲ್ಲನ್ ಥರ. ಸೊ ಅಲ್ಲಿ 1 ವರ್ಷ ಸಾಲ ಅನ್ನೋ ರೀತಿಯಲ್ಲಿ ಆಗಿದೆ ಇವಾಗ. ಒಂದು ಕಡೆ ರಿಷಾ ಆದರೆ ಇಡೀ ಮನೆ ಒಂದು ಕಡೆಗೆ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಅವಳನ್ನ ಟಾರ್ಗೆಟ್ ಮಾಡಿದ್ರೆ ಸೇಫು. ಸೊ ಅದಕ್ಕೋಸ್ಕರ ಇಲ್ಲಿ ಸೂರಜ್ ಏನು ಮಾಡ್ತಿದ್ದಾನೆ, ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಸೊ ಅವಳನ್ನ ಟಾರ್ಗೆಟ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ. ಅದಕ್ಕೋಸ್ಕರ ಸುಮ್ಮನೆ ಅಲ್ಲಿ ಅವಳನ್ನ ಹಿಂದೆ ಹೋಗಿ ಕೆಲವೊಂದು ವಿಷಯಗಳನ್ನ ಕೆದಕಿ ಸುಮ್ಮನೆ ಕರೆಕ್ಟಾಗಿ ಮಾತಾಡು, ಇಲ್ಲ ಹೇ ಹೇ ಅಂತ ಮಾತಾಡಬೇಡ ಅನ್ನೋವಂಥದ್ದು, ಈ ಥರದ್ದೆಲ್ಲ ಮಾತಾಡ್ತಿದ್ದಾಳೆ. ಅಲ್ಲಿ ರಿಷಾ ಹೇಳ್ತಾಳೆ, ನಿನ್ಗೆ ಇದೇ ಬುದ್ಧಿಗೋಸ್ಕರ ಹೇಳಿರೋವಂಥದ್ದು, ನಂಬಿದ್ರು ಮಳ್ಳು ನಂಬಾರ್ದು ಅನ್ನೋ ರೀತಿಯಲ್ಲಿ ಅಂತ. ಅವಾಗ ಸೂರಜ್ ಹೇಳುವಂಥದ್ದು, ಕಳ್ಳಿನ ಬೇಕಾದ್ರೆ ನಂಬೋದು, ನಿನ್ನ ಹತ್ರ ಸುಳ್ಳಿನ ನಂಬಾರ್ದು ಅಂತ ಹೇಳ್ತಾನೆ. ನಿನ್ನ ಮಾತು ಮೇಲೆ ನಿನಗೇ ಕಂಟ್ರೋಲ್ ಇಲ್ಲ, ಫಸ್ಟು ನಿಮ್ಮ ಮಾತಲ್ಲಿ ಕಂಟ್ರೋಲ್ ಇಟ್ಕೋ, ಬೈಕ್ ಬೀಗ ಹಾಕೋ, ಹೋಗಿ ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಕಿರ್ಚಾಡು, ಇಲ್ಲಿ ಯಾಕೆ ಕಿರ್ಚಾಡ್ತೀಯಾ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಅವಾಗ ರಿಷಾ ಕೇಳ್ತಾಳೆ, ಅದನ್ನೆಲ್ಲ ಹೇಳಕ್ ನೀನು ಯಾರೋ ಅಂತ. ಸೂರಜ್ ಹೇಳೋದು, ನಾನು ಸೂರಜ್. ಕೈಗಳೆಲ್ಲನೂ ಒಳ್ಳೆ ಸಿನಿಮಾಗಳಲ್ಲಿ ಡೈಲಾಗ್ ಹೊಡಿತಾರೆ ಗೊತ್ತಲ್ಲ, ಗಂಪೆಗೊಳ ಸಿನಿಮಾದಲ್ಲಿ ಹೊಡಿತಾರಲ್ಲ, ಇದು ನನ್ನ ಕೋಟೆ ಕಣೋ ಅಂತ ಹೊಡಿತಾನಲ್ಲ ಆರುಮುಗಂ ಸಿನಿಮಾದಲ್ಲಿ ನಮ್ಮ ರವಿಶಂಕರ್. ಸೊ ಹಂಗೆ ಇದು ನಾನು ಸೂರಜ್ ಅಂತ ಹೊಡಿತಾನೆ. ಪಾಪ ಇರೋ ಬರೋ ಮನೆಯವರೆಲ್ಲ ನಿಂತ್ಕೊಂಡು ನೋಡ್ತಾರೆ, ಇವ್ರು ಇಬ್ಬರಿಗೆ ಏನಾಗಿದೆ, ಹಿಂಗೆ ಯಾಕೆ ಆಡ್ತಿದ್ದಾರೆ ಇವರು ಅನ್ನೋ ರೀತಿಯಲ್ಲಿ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅವ್ರವ್ರ ಪ್ಲ್ಯಾನ್ಗಳು ಇದ್ದೇ ಇದೆ. ಸೊ ಈ ವಾರ ವ್ಯಕ್ತಿತ್ವಗಳ ಆಟ ಅಲ್ಲ, ಇದು ಕಿರ್ಚಾಡೋರ ಆಟ ಅಂತಲೇ ಹೇಳ್ಬೋದು. ಸೊ ಅವರವರು ಒಂದು ಸ್ಕ್ರೀನ್ ಸ್ಪೇಸ್ಗಳನ್ನ ತಿನ್ಕೊತಿದ್ದಾರೆ. ಸೊ ನೋಡೋಣ ಎಲ್ಲಿ ಗಂಟ ಹೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.